ಮೊದಲಿಗೆ ಭೂಮಿ ಇದನ್ನ ನನಗೆ ಹೇಳಿದಿದ್ರೆ ನಾನೇ ಮಾಡ್ಕೊತಾ ಇದ್ನಲ್ಲ. ಆಗ ಅಜಿತ್ ನೆಕ್ಸ್ಟ್ ಟೈಮ್ ಇಂದ ಹೇಳ್ತೀನಿ ನೀನೇ ಮಾಡ್ಕೊಳ್ಳುವಂತೆ. ಲೇಸ್ ಕಟ್ಟಿದ್ರಲ್ಲ ಈ ಶೂಗೆ, ಅದಕ್ಕೆ ನಾನು ಈ ಶೂನೇ ಹಾಕೊಳ್ಳಲ್ಲ, ಹಂಗೆ ಓಡ್ತೀನಿ. ಮಾತಾಡಿ ಏನಾದರೂ ಹೇಳ್ಬೇಕಲ್ವಾ ನೀವು, ಹೇಳಿ ಅಲ್ಲ. ನಾನು ಏನಾದರೂ ಹೇಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀಯ ಅಂತಾನೆ ನಾನು ಏನು ಹೇಳ್ತಿಲ್ಲ. ಏನೇ ತಿಪ್ಪರ್ಲಾಗ ಹಾಕಿದ್ರು ಗೆಲುವು ನಂದೆ. ಆಗ ಶ್ರವಣ್ ಕಮಾನ್ ಭೂಮಿ ಫಾಸ್ಟ್ ಅಂತಿರ್ತಾರೆ. ಅಷ್ಟರಲ್ಲಿ ಭೂಮಿ ಎಡವಿ ಕೂತ್ಕೋತಾಳೆ. ಆಗ ಅಜಿತ್ ಜೋರಾಗಿ ಭೂಮಿ ಅಂತ ಕಿರ್ತಾರೆ. ಆಗ ಶ್ರವಣ್ ನೋಡ್ಕೊಂಡು ಹೋಗೋದು ಅಲ್ವಾ. ಆಗ ನಚ್ಚಿ ಏನೂ ಆಗಿಲ್ಲ, ಒಂದು ಸಣ್ಣ ಏಟು ಅಷ್ಟೇ. ಆಗ ಅಜಿತ್ ಅಷ್ಟು ದೊಡ್ಡದಾಗಿ ಆಗಿದೆ, ನೀನೇನೋ ಸಣ್ಣ ಏಟು ಅನ್ಕೊಂಡು ಅಲ್ಲ, ನಿನಗೆ ತಲೆ ಇದೆಯಾ? ಏನು ಶೂ ಬಿಚ್ಚಿಟ್ಟು ಯಾವನಾದ್ರೂ ಓಡಾಡ್ತಾನ ಹಾರ್ಡ್ ಸರ್ಫೇಸ್ ಮೇಲೆ? ತಲೆ ಇದ್ರೆ ಮೆದುಳು ಏನಾದ್ರೂ ಮಂಡಿಗೆ ಬಂದ್ಬಿಟ್ಟಿದೆಯಾ ನಿನಗೆ? ಏನು ಬಾ ಅಂತ ಎತ್ಕೊಂಡು ಹೋಗ್ತಾರೆ. ಆಗ ಶ್ರವಣ್ ಅಲ್ವೋ ಸಣ್ಣ ಗಾಯಕ್ಕೆ ಮಾವ ಬನ್ನಿ ಮಾವ. ಅಮ್ಮ ಬೇಗ ಬಾ ಅಮ್ಮ. ಎಲ್ಲಿದ್ದೀಯಮ್ಮ? ಬೇಗ ಬಾ ಅಮ್ಮ. ಬಂದೆ ಕಣೋ. ಅಯ್ಯೋ ನಿನ್ನ ಏನಾಯ್ತೋ? ಇಮಿಡಿಯೇಟ್ ಆಗಿ ಹೋಗಿ ಆಯಿಂಟ್ಮೆಂಟ್ ತಗೊಂಡ್ ಬಾ ಅಮ್ಮ. ಬೇಗ ಹೋಗು ಬೇಗ. ಬಂದೆ. ಅಯ್ಯಯ್ಯೋ ಬಂದೆ ಅಮ್ಮ, ಬೇಗ ಬಾ. ಎಷ್ಟೊತ್ತು? ಅಯ್ಯೋ ಬಂದೆ ಕಣೋ. ಏನೋ ನೀನು ಯಾವಾಗಲೂ ಏನಾದರೂ ಒಂದು ಮಾಡ್ಕೊತಾನೆ ಇರ್ತೀರಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ? ನೀವೇನು ಎಳೆ ಮಕ್ಕಳ? ಎಲ್ಲೋ ಗಾಯ ತೋರಿಸೋ. ಎಲ್ಲೋ ಗಾಯ? ಎಲ್ಲೋ? ಇಲ್ಲೇ ಇದ್ದೀಯಲ್ಲಮ್ಮ. ಎಲ್ಲೋ? ಅಮ್ಮ ಇಲ್ಲೇ ಅಮ್ಮ. ಅಯ್ಯೋ ನಿನ್ನ ಇದನ್ನು ಯಾರಾದರೂ ಗಾಯ ಅಂತಾರ ಏನೋ? ಅಲ್ವೋ ಅಜಿತಾ, ನೀನು ಯಾಕೋ ಹೀಗಾಗ್ಬಿಟ್ಟೆ? ನೀನು ಆಡಿದ ಅವತಾರ ನೋಡ್ಬಿಟ್ರೆ ನಾನು ಎದ್ನೋ ಬಿದ್ನೋ ಅಂತ ಓಡಿ ಹೋದ್ನಲ್ಲೋ. ಅಮ್ಮ ಯಾಕಮ್ಮ ಇಷ್ಟೊಂದು ಹೈ ಪಿಚ್ಚಲ್ಲಿ ಮಾತಾಡ್ತಾ ಇದ್ದೀಯಾ? ಅಲ್ಲಿ ರಕ್ತ ಕಾಣಿಸ್ತಾ ಇಲ್ವೇನಮ್ಮ? ಅಜಿತಾ ನಿನ್ನ ಹ್ಞೂ ಆಯಿತು. ಇಷ್ಟು ಬೇಗ ಹೊರಟು ಹೋಯ್ತಾ? ಹಾಂ ಅಮ್ಮ ಏನಾಯ್ತೋ? ಇದನ್ನು ನನ್ನ ರೂಮಿಂದ ಮಾತ್ರ ತಗೊಂಡು ಬಂದೆ ಅಂತ ಹೇಳಬೇಡ. ಇನ್ನೇನು ಹೇಳಿ? ನೀನು ಮಾಡಿದ ಅವತಾರಕ್ಕೆ ನಾನು ಓಡಿ ಹೋಗಿ ನಿನ್ನ ರೂಮಿಂದಾನೇ ತಂದಿದ್ದು. ಅಮ್ಮ ಎಂಥ ಕೆಲಸ ಮಾಡಿಬಿಟ್ಟೆ ಅಮ್ಮ ನೀನು. ಅಲ್ಲ ಅಮ್ಮ, ಇದು ಅಂತಿಂತ ಲಿಕ್ವಿಡ್ ಅಲ್ಲಮ್ಮ. ಇದನ್ನು ನಾನು ನೈಜೀರಿಯಾ ದೇಶದಲ್ಲಿರುವಂಥ ಕಾಡಲ್ಲಿರೋ ಬೆಟ್ಟದ ತುದಿಯಲ್ಲಿ ಸಿಗುವಂಥ ಔಷಧಿಯಿಂದ ಮಾಡಿಸೋದು ಅಮ್ಮ. ಇದನ್ನು ಆರ್ಡರ್ ಮಾಡಿದ್ದೆ. ಇದು ಬರೋದಕ್ಕೆ 4 ದಿನ ಆಗುತ್ತೆ ಅಮ್ಮ. ಈ 4 ದಿನದವರೆಗೂ ನಾನು ಇದನ್ನು ಅಡ್ಜಸ್ಟ್ ಮಾಡಬೇಕು ಅಮ್ಮ. ಇದನ್ನು ಯಾಕಮ್ಮ ತೊಗೊಂಡು ಬಂದೆ? ಹೋಗೋ, ಇದು ಪಕ್ಕದ ರೋಡಲ್ಲಿ ಇರೋ ಪಾಪಣ್ಣನ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ತೊಗೊಂಡು ಬರೋದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ ಅಮ್ಮ? ಇದು ಅಂತಿಂತ ಲಿಕ್ವಿಡ್ ಅಲ್ಲಮ್ಮ. ಕೆಲವೊಂದ್ಸಲಿ ಈ ಕೈಗಳು ಎತ್ತಬಾರದ ವಸ್ತುಗಳನ್ನು ಎತ್ಬಿಡುತ್ತೆ, ಮುಟ್ಟಬಾರದ ವಸ್ತುಗಳನ್ನು ಮುಟ್ಟಿ ಬಿಡುತ್ತೆ ಅಮ್ಮ. ಈ ಕೈಗಳನ್ನು ಪಾಪಣ್ಣನ ಅಂಗಡಿಯಲ್ಲಿ ಸಿಗುವಂಥ ಲಿಕ್ವಿಡಿಂದ ತೊಳೆದ್ರೆ ಹೋಗಲ್ಲ ಅಮ್ಮ. ನೈಜೀರಿಯಾ ಕಾಡಲ್ಲಿ ಇರುವಂಥ ಬೆಟ್ಟದ ಮೇಲೆ ಇರುವಂಥ ಮರದಿಂದ ಎಕ್ಸ್ಟ್ರಾಕ್ಟ್ ಆಗಿರುವಂಥ ಲಿಕ್ವಿಡ್ ಅಮ್ಮ. ಇದನ್ನು ಕೈಗೆ ಹಾಕ್ಕೊಂಡು ತಿಕ್ಕಿದ್ರೇ ಕೊಳೆ ಜೊತೆ ಆ ಪಾಪನೂ ಹೋಗೋದು. ಏನೋ ಅಜಿತಾ ನೀನು ಒಂದೊಂದ್ಸರಿ ನೀನು ಮಾತಾಡೋದು ನನಗೆ ಏನೂ ಅರ್ಥ ಆಗಲ್ಲ. ಏನೋ ಆಗಿದೆಯೋ ನಿನಗೆ? ಅರ್ಥ ಆಗದೆ ಇರೋದೇ ಬೆಟರ್ ಅಮ್ಮ. ಆಗ ಅಜ್ಜಿ ಹೋಗ್ಲಿ ಬಿಡು ಸಂಗೀತ, ಅಂತೂ ಇಂತೂ ಗಂಡ ಹೆಂಡತಿ ಒಂದಾಗಿ ಬಿಟ್ರು, ಎಲ್ಲ ದೇವರ ದಯೆ. ಅಮ್ಮ ಏನಂದೆ ನೀನು? ಗಂಡ ಹೆಂಡತಿ ಮತ್ತೆ ಒಂದಾದ್ರ ಅಂದರೆ ನಾನು ಅನುಮಾನ ಪಟ್ಟ ಹಾಗೆ ಇವರಿಬ್ಬರು ಮೊದಲು ಜಗಳ ಆಡಿದ್ರ? ಆಗ ಶ್ರವಣ್ ಅಯ್ಯೋ ಅಕ್ಕ ನೋಡು, ನೀನು ಮತ್ತೆ ಅದೇ ಜೋನ್ಗೆ ಹೋಗಬೇಡ ಆಯ್ತಾ? ಅಲ್ಲ ಕಣೋ ಶ್ರವಣ. ಆಗ ನಚ್ಚಿ ಅಯ್ಯೋ ಮದರ್ ಇಂಡಿಯಾ, ಅವರು ಇಬ್ಬರನ್ನು ನೀನು ಡೌಟ್ ಪಡೋದನ್ನು ನೋಡಿ ನಮಗೂ ಡೌಟ್ ಬಂದ್ಬಿಡ್ತು. ಆಗ ದೇವಯಾನಿ ಹಾಂ ಸಂಗೀತ, ಅದಕ್ಕೆ ನಾವೆಲ್ಲ ಅತ್ತೆಗೂ ಹೇಳಿದ್ವಿ, ಅತ್ತೆ ನಿಮಗೂ ಏನಾದರೂ ಈ ಥರ ಕಾಣಿಸಿದ್ರೆ ಡೌಟ್ ಬಂದರೆ ನಮಗೂ ಹೇಳಿ ಅಂತ. ಆಗ ಅಂಜು ಅವರು ಅಬ್ಸರ್ವ್ ಮಾಡ್ತಾ ಇದ್ರು ಅಷ್ಟೇ. ಆಗ ಪಲ್ಲವಿ ಅನುಮಾನ ಪಡೋ ಥರ ಏನೂ ಇಲ್ಲ, ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ಅಮ್ಮ ಬೆಳಗ್ಗೆ ನನ್ನ ಹತ್ರ ಹೇಳ್ತಾ ಇದ್ರು ಸಂಗೀತಮ್ಮ. ಹೌದು. ಆಗ ರಾಮ್ ಸಂಗೀತ 100% ಹೌದು, ನೀನು ನಂಬಲೇಬೇಕು, ಇಲ್ಲಾಂದರೆ ನನ್ನ ಮೇಲೆ ಆಣೆ. ಸುಮ್ಮನೆ ಇರಿ ನೀವು. ಭೂಮಿಗೆ ನನ್ನ ಮಗನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೂ ಗೊತ್ತು. ಆಗ ಶ್ರವಣ್ ಹೇಗೆ ಹಾಸ್ಪಿಟಲ್ನಲ್ಲಿ ಇದ್ದಾಗ ಅವಳು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ಲು. ನಾನು ಕೋಮಾದಲ್ಲಿ ಇದ್ದೆ, ಆದರೂ ಭೂಮಿ ನನ್ನ ಹತ್ರ ಅತ್ತೆ ನಿಮ್ಮ ಮಗನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳಿದ್ದು ನನಗೆ ಚೆನ್ನಾಗಿ ಕೇಳಿಸ್ತಾ ಇತ್ತು ಕಣೋ. ಆಗ ಭೂಮಿ ಅತ್ತೆ ಆಮೇಲೆ ಇನ್ನೇನು ಕೇಳಿಸ್ತು? ನನಗೆ ನೆನಪು ಇರೋದು ಅಷ್ಟೇ ಭೂಮಿ, ನಾನು ಹೇಳಿದ್ದು ಅಷ್ಟೇ. ಆದರೆ ಈ ನನ್ನ ಮಗ ಅಜಿತ ಇದ್ದಾನಲ್ಲ, ಅವನು ಇದುವರೆಗೂ ಭೂಮಿ ಬಗ್ಗೆ ಅಷ್ಟೊಂದು ಎಮೋಷ್ನಲ್ ಆಗಿ ಹೇಳೇ ಇಲ್ಲ. ಆಗ ಶ್ರವಣ್ ಅಯ್ಯೋ ಅಕ್ಕ, ಅಜಿತ ಬೇಕಾದಷ್ಟು ಸಲ ಹೇಳಿದ್ದಾನೆ, ಯಾಕೆ ಮರ್ತು ಹೋಯ್ತಾ ನಿನಗೆ? ಆಗ ನಚ್ಚಿ ಹ್ಞೂ, ಈಗಲೂ ನೋಡು, ಬೇಕಾದರೆ ಅತ್ತಿಗೆಗೆ ಒಂದು ಸಣ್ಣ ಗಾಯ ಆಯಿತು ಅಂತ ಪಾರ್ಕಿಂದ ಇಲ್ಲಿವರೆಗೂ ಎತ್ಕೊಂಡೇ ಬಂದಿದ್ದಾನೆ. ಆಗ ರಾಮ್ ಇದಕ್ಕಿಂತ ಇನ್ನೂ ಹೇಗೆ ಪ್ರೀತಿನ ವ್ಯಕ್ತಪಡಿಸೋಕೆ ಆಗುತ್ತೆ? ಏನೋ ಅಪ್ಪ, ನೀವೆಲ್ಲ ಇಷ್ಟು ಹೇಳ್ತೀರಾ ಅಂತ ನಾನು ನಿಮ್ಮ ಮಾತನ್ನ ನಂಬ್ತೀನಿ, ಸರಿನಾ? ಆದರೂ ಅಜಿತ ನನ್ನ ಸಮಾಧಾನಕ್ಕೋಸ್ಕರ ಭೂಮಿಗೆ ಒಂದೇ ಒಂದು ಸರಿ ನಿನ್ನ ಪ್ರೀತಿನ ಹೇಳೋ. ಆಗ ಅಜಿತ್ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮದಲ್ಲೂ ಭೂಮಿನೇ ನನ್ನ ಹೆಂಡತಿ, ಇಷ್ಟು ಸಾಕ?
ಅಜಿತಾ ಈ ತರ ಹೇಳ್ಬೇಡ ಕಣೋ. ನೀನು ಮದುವೆಯಾದ ಹೊಸದರಲ್ಲಿ ಭೂಮಿನ ರಾಗ ಎಳ್ಕೊಂಡು ಚಿನ್ನ ರಣ್ಣ ಅಂತ ಕರಿತಾ ಇದ್ದೀಯಲ್ಲ, ಆ ರೀತಿ ಹೇಳೋ. ನಿನಗೆ ಹಂಗೆ ಹೇಳ್ಬೇಕಾ? ಚಿನ್ನ ರಣ್ಣ ಬಂಗಾರ ಸಾಕ ಅಮ್ಮ. ಅಜಿತಾ ಇನ್ನೊಂದ್ಸರಿ ನನಗೋಸ್ಕರ ಹೇಳೋ. ಆಲ್ರೆಡಿ 3 ಸಲ ಆಗಿ ಹೋಗಿದೆ ಅಮ್ಮ. ಇನ್ನೂ ಒಂದ್ಸರಿ ಹೇಳಿದ್ರೆ ಭೂಕಂಪ ಪ್ರಳಯ ಸುನಾಮಿ ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಡುತ್ತೆ ಅಮ್ಮ. ಅಂದರೆ ಇರೋ ಪ್ರೀತಿನ ಇವತ್ತೇ ಹೇಳ್ಕೊಂಡು ಬಿಟ್ರೆ ಖಾಲಿಯಾಗಿ ಬಿಡುತ್ತಲ್ಲ. ನಾಳೆಗೆ ಹೇಳ್ಕೊತೀನಿ ಅಮ್ಮ. ನನಗೆ ಸ್ಟೇಷನ್ಗೆ ಲೇಟ್ ಆಯಿತು, ನಾನು ರೆಡಿ ಆಗಿಬಿಟ್ಟು ಹೋಗಬೇಕು. ಬರ್ತೀನಿ ಅಮ್ಮ. ಅದು ಒಂಚೂರು ಕೊಡೋ ಅಮ್ಮ. ಯಾಕೋ ಎತ್ತಬಾರ್ದೇ ಇರೋ ವಸ್ತು ಅಂತ ಹೇಳಿದ್ನಲ್ಲಮ್ಮ, ಈಗ ಸ್ವಲ್ಪ ಕೆಲಸ ಇದೆ ಇದರಲ್ಲಿ. ಅಯ್ಯೋ ದೇವರೇ, ಒಳ್ಳೆ ಚಿನ್ನ ಕಿತ್ಕೊಂಡು ಹೋಗ್ಬಿಟ್ನಲ್ಲ. ಆಗ ಭೂಮಿ, ಅತ್ತೆ ನನಗೆ ಕೀಟನಾಶಕ ಔಷಧಿನ ತಂದು ಕೊಡ್ತೀರಾ? ಪಾಪನನ್ನ ಅಂಗಡಿಯಿಂದ ಕೀಟನಾಶಕ ಔಷಧಿ? ಪಾಪನನ್ನ ಅಂಗಡಿಯಿಂದ? ಅದು ನಿನಗೆ ಯಾಕೆ? ಮೈಗೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ. ಓಹೋ, ಮೈಗೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ. ಹಾಗಾದರೆ ನೀನು ನನ್ನ ಮಗನ ಥರ ಮುಟ್ಬಾರ್ದ ವಸ್ತುಗಳನ್ನು ಮುಟ್ಟಿರ್ತೀಯ, ಎತ್ಕೋಬಾರ್ದ ವಸ್ತುಗಳನ್ನೆಲ್ಲ ಎತ್ಕೊಂಡಿರ್ತೀಯ ಅಲ್ವಾ? ಆಹಾ, ಚೆನ್ನಾಗಿದೆ. ಗಂಡ ಹೆಂಡತಿ ಇಬ್ಬರು ನಾಟಕ ಮಾಡ್ತೀರಾ, ಆಟ ಆಡ್ತೀರಾ ರೀ? ಇನ್ನೂ ಒಂದು ಸ್ವಲ್ಪ ಬಳಸ್ಲಾ? ಸುಮ್ಮನೆ ಇರು ಸಾಕು, ಚೂರು ಬಡಿಸ್ಕೊಳ್ಳಿ ಸಾಕು. ಆಗ ಸತ್ಯನ ಹಿರಿಯ ನಾಗರಿಕರ ಶುಭೋದಯ. ಆಗ ರಾಮ್, ಬಾರಪ್ಪ ಆದಿಮಾನವ. ಸತ್ಯ ಬಾ, ತಿಂಡಿ ತಿನ್ನು. ಅಯ್ಯೋ ನಂದು ಆಗಿದೆ. ಎಲ್ಲಿ ಅಜಿತಾ? ಅಮ್ಮ ನನಗೆ ಸ್ಟೇಷನ್ಗೆ ಟೈಮ್ ಆಯಿತು, ನಾನು ಹೊರಡ್ತಾ ಇದ್ದೀನಿ. ಹಾಗೆ ಭೂಮಿನ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಕಾಲಿಗೆ ಏಟಾಗಿರೋದ್ರಿಂದ ಸೈಕಲ್ ತುಳ್ಕೊಂಡು ಹೋಗೋಕೆ ಆಗಲ್ಲ. ಇರೋ, ಏನು ಹೇಳಿದೆ ನೀನು? ಹಾಗಾದರೆ ಭೂಮಿ ಇಷ್ಟು ದಿನ ಸೈಕಲಲ್ಲಿ ಅಂಗಡಿಗೆ ಹೋಗ್ತಾ ಇದ್ಲಾ? ನೀನು ಅವಳನ್ನು ಪಿಕಪ್ ಡ್ರಾಪ್ ಮಾಡ್ತಾ ಇರಲಿಲ್ವಾ? ಹಾಗಾದರೆ ಅಪ್ಪ ದೇವರೇ, ಇಷ್ಟು ದಿನ ಈ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಎಷ್ಟು ದಿನದಿಂದ ನಡೀತಾ ಇದೆಯಲ್ಲ? ಮಾತಾಡೋ ಅಮ್ಮ. ನೋಡಿ ಪ್ಲೀಸ್, ನೀವು ಟೆನ್ಷನ್ ಆಗಬೇಡಿ, ಕಾಮ್ ಡೌನ್. ಅಮ್ಮ ನೀವು ಏನೇನೋ ತಿಳ್ಕೊತಾ ಇದ್ದೀರಾ. ನಾನು ಹೇಳಿದ್ದು ಏನು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ದಿನದಿಂದ ಈ ಕಮಿಷನರ್ ಆಫೀಸ್ನಲ್ಲಿ ಕೆಲಸ ಇರ್ತಿತ್ತು. ನಾನು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟೇಷನ್ಗೆ ಹೋಗೋದಕ್ಕೆ ತುಂಬ ಟೈಮ್ ಆಗ್ತಿತ್ತು. ಸೊ ಹಾಗಾಗಿ ಭೂಮಿಗೆ ಲೇಟ್ ಆಗಿಬಿಡ್ತಿತ್ತು ಅಂಗಡಿಗೆ ಅಂತ ಭೂಮಿ ಸೈಕಲಲ್ಲಿ ಹೋಗ್ತಾ ಇದ್ಲು. ಇದನ್ನು ನೀವು ಏನೇನೋ ಅರ್ಥ ಮಾಡ್ಕೊತಾ ಇದ್ದೀರಾ, ಹೌದಾ? ಆಗ ರಾಮ್, ನೋಡು ಸಂಗೀತ, ಪದೇ ಮುದ್ದಾದ ಜೋಡಿ ಮೇಲೆ ನೀನು ಅನುಮಾನ ಪಟ್ಟು ಅವರಿಗೆ ಅವಮಾನ ಮಾಡ್ತಾ ಇದ್ದೀಯಾ. ಇದು ಯಾಕೋ ನನಗೆ ಸರಿ ಹೋಗ್ತಿಲ್ಲ. ಆಯ್ತು, ಸಾರಿ, ಇನ್ಯಾವತ್ತೂ ಅನುಮಾನ ಪಡಲ್ಲ, ಆಯ್ತಾ? ಭೂಮಿ, ನಿನ್ನ ಕಾಲಿಗೆ ಏಟಾಗಿದೆ ಅಲ್ವಾ, ಇವತ್ತು ಸೈಕಲಲ್ಲಿ ಹೋಗಬೇಡ. ಆಗ ಸತ್ಯನ, ಸಂಗೀತಮ್ಮ ಹೇಳೋದು ಸರಿಯಾಗಿದೆ ಅಜಿತಾ, ನನಗೂ ಒಂಚೂರು ಕೋರ್ಟಲ್ಲಿ ಮುಖ್ಯವಾದ ಕೆಲಸ ಇತ್ತು. ಕಾಪಿ ಕುಡ್ಕೊಂಡು ಹಿಂಗೆ ಹೊರಟು ಬಿಡ್ತೀನಿ. ನೀನು ಒಂದು ಕೆಲಸ ಮಾಡು, ಭೂಮಿನ ಕರ್ಕೊಂಡು ಹೋಗ್ಬಿಡು. ಆಗ ಅಜಿತ್, ಬರ್ಲಿ, ಧಾರಾಳವಾಗಿ ಬರ್ಲಿ. ಹಾಗೆ ನೀವು ಕೋರ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟೇಷನ್ಗೆ ಬನ್ನಿ. ಪರವಾಗಿಲ್ಲ ಸಾಹೇಬ್ರೆ, ನನ್ನ ಕಾಲು ಏನು ನೋಯ್ತಾ ಇಲ್ಲ, ನಾನು ಸೈಕಲಲ್ಲೇ ಹೋಗ್ತೀನಿ. ಆಗ ಸಂಗೀತ, ಪರವಾಗಿಲ್ವಾ? ಗಂಡ ಕರೆದ್ರೂ ಹೋಗಲ್ವಾ? ಹಾಗಾದ್ರೆ ನನ್ನ ಮಗನ ಮಾತಿಗೆ ಒಂಚೂರು ಬೆಲೆ ಇಲ್ಲ ಅಲ್ವಾ? ಭೂಮಿ, ನಾನು ನಿಮ್ಮ ಮಾವ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಗೊತ್ತಾ? ಆದರೆ ಇದುವರೆಗೂ ನನ್ನ ಗಂಡ ಹಾಕಿರೋ ಗೆರೆನ ಒಂದಿನಾನೂ ದಾಟಿಲ್ಲ ಗೊತ್ತಾ? ನೀವೇನ್ರಿ ಸುಮ್ಮನೆ ನಿಂತಿದ್ದೀರಾ? ಹೌದು ಅಂತ ಹೇಳಿ. ಹೌದು, ನೋಡಿದ್ಯಾ? ಆದರೆ ನೀನು ನನ್ನ ಮಗನ ಮಾತಿಗೆ ಒಂಚೂರು ಬೆಲೆ ಕೊಡ್ತಿಲ್ಲ ಅಲ್ವಾ? ಇದನ್ನೆಲ್ಲ ನೋಡಿದ್ರೇ ನನಗೆ ಅನುಮಾನ ಬರೋದು ನಿಮ್ಮಿಬ್ಬರ ಮಧ್ಯ. ಆಗ ಭೂಮಿ, ಅತ್ತೆ ಏನೂ ಅನುಮಾನ ಪಡಬೇಡಿ ಅತ್ತೆ, ನಾನು ಸಾಹೇಬ್ರ ಜೊತೆನೇ ಹೋಗ್ತೀನಿ, ಸರಿನಾ? ಸಾಹೇಬ್ರೆ ಬನ್ನಿ ಹೋಗೋಣ. ಅಮ್ಮ ನೋಡು, ಸೆರಗು ಹಿಡ್ಕೊಂಡು, ನನ್ನ ಹೆಂಡತಿ ಸೆರಗು ಹಿಡ್ಕೊಂಡು ನಾನು ಹೋಗ್ತಾ ಇದ್ದೀನಿ, ಓಕೆನಾ? ನಡಿ ಇರು ಅಂತ ದೃಷ್ಟಿ ತೆಗಿತಾರೆ. ಈಗ ಹೋಗಿ, ಯಾವಾಗಲೂ ಹೀಗೆ ಜೊತೆಯಾಗೇ ಇರಬೇಕು. ಅಲ್ಲ, ಏನು ಗುರಾಯಿಸ್ತಾ ಇದ್ದೀಯಾ? ಬಂದು ಕುಕ್ಕರ್ಸು. ಇಲ್ಲಿ ಈ ಸೀರೆನ ನೀವು ಮುಟ್ಟಿಬಿಟ್ಟಿದ್ದೀರಾ. ನಿಮ್ಮ ಸ್ಪರ್ಶ ಈ ಸೀರೆಯಲ್ಲಿ ಇದೆ. 100 ಕಂಬಳಿ ಹುಳ ಒಟ್ಟಿಗೆ ಮೈ ಮೇಲೆ ಬಿಟ್ಟಂಗೆ ಆಗ್ತಾ ಇದೆ ನನಗೆ. ಈ ಸೀರೆ ಬದಲಾಯಿಸ್ಕೊಂಡು ಮೈಗೆಲ್ಲ ಕೀಟನಾಶಕ ಸ್ಪ್ರೇನ ಹೊಡ್ಕೊಂಡು ಬರ್ತೀನಿ. ಆಗ ರಾಮ್, ಪಲ್ಲವಿ ಹೋಗಿ ರಂಗೋಲಿ ಪುಡಿ ತಗೊಂಡ್ ಬಾ. ಆಗ ಸತ್ಯನ, ರಾಮಣ್ಣ ರಂಗೋಲಿ ಪುಡಿನ ಯಾವುದಾದ್ರೂ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರೋ ಹೇಗೆ? ಸ್ವಲ್ಪ ಇರೋ, 1 ನಿಮಿಷ. ಯಾಕ್ರಿ? ಇರು 1 ನಿಮಿಷ ಕೊಡು. ಬಾ. ಎಲ್ಲಿಗೆ? ಬಾ. ಅಯ್ಯೋ ಏನಕ್ರಿ? ಏನ್ರಿ? ಏನು? ನಿಂತ್ಕೋ, 1 ನಿಮಿಷ ನಿಂತ್ಕೋ. ನೋಡು, ನಾನು ಈಗ ಏನಿದು? ನಾನು ಹಾಕಿದ ಗೆರೆನ ನೀನು ದಾಟ್ಬಾರ್ದು. ಅಡುಗೆ ಮನೆ ಒಳಗಡೆ ನೀನು ಹೋಗಿ ಕೂಡ್ದು. ಏನು? ನಾನು ಅಡುಗೆ ಮನೆ ಒಳಗೆ ಹೋಗಬಾರ್ದಾ? ರೀ, ಏನಾಗಿದೆ ನಿಮಗೆ? ಹೆಣ್ಮಕ್ಳು ಹೆಚ್ಚಿಗೆ ಕಾಲ ಕಳೆಯೋದೇ ಅಡುಗೆ ಮನೆಯಲ್ಲಿ, ಅಂಥದ್ರಲ್ಲಿ ಅಲ್ಲಿಗೆ ಹೋಗಬೇಡ ಅಂತಿದ್ದೀರಲ್ಲ. ಸುಮ್ಮನೆ ಹೋಗ್ರಿ, ಕೆಲಸ ನೋಡ್ಕೊಳ್ಳಿ. ನಿಂತ್ಕೋ. ಅದೇನೋ ಭೂಮಿ ಹತ್ರ ದೊಡ್ಡದಾಗಿ ಭಾಷಣ ಬೀತಾ ಇದ್ದೆಲ್ಲಮ್ಮ, ನಾನು ನನ್ನ ಗಂಡ ಹಾಕಿದ ಗೆರೆನ ದಾಟಲ್ಲ ಅಂತ, ಅದಕ್ಕೆ ನೀನು ದಾಟಬಾರ್ದು ಅಷ್ಟೇ. ಅಲ್ಲ ರೀ,
ಆಗ ಸತ್ಯನ, ಹೋಯ್ ಸಂಗೀತಮ್ಮ, ಎಂಥದ್ದು ಇದು ಪಿರಿ ಪಿರಿ? ಗಂಡ ಹೇಳಿದ ಮೇಲೆ ಮುಗಿದು ಹೋಯ್ತು. ಅವರ ಮಾತಿಗೆ ಬೆಲೆ ಕೊಡೋ ಹಾಗಿದ್ದರೆ ನೀವು ಒಳಗಡೆ ದಾಟಿ ಹೋಗುವಂತಿಲ್ಲ. ಅಯ್ಯೋ ದೇವರೇ, ಎಲ್ಲ ನನ್ನ ಕರ್ಮ. ನಿಮ್ಮನ್ನ ಏನು ನೀವು ಎಲ್ಲ ಸೇರಿ ನನ್ನ ಸೋಂಬೇರಿ ಮಾಡಬೇಕು ಅಂತಿದ್ದೀರಾ ಅಲ್ವಾ? ಏನಾದರೂ ಮಾಡ್ಕೊಳ್ಳಿ, ಕರ್ಮ. ಆಗ ಅಜಿತ್, ಈ ಸತ್ಯ ನನಗೆ ಬುದ್ಧಿನೇ ಇಲ್ಲ ಅನ್ಸುತ್ತೆ. ಅಲ್ಲ, ಸ್ಟೇಷನ್ ಮುಂದ್ಗಡೆ ಅವರ ಮನೆ ಮುಂದ್ಗಡೆ ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನನಗೆ ಇಮಿಡಿಯೇಟ್ ಆಗಿ ಕರೆದು ಮಾತಾಡಿಸ್ಬೇಕು. ಅಂದ ಹಾಗೆ ಓದೋರು ಎಲ್ಲಿದ್ದರೂ ಓದ್ತಾರೆ. ಈ ಥರ ಸ್ಪೆಷಲ್ ಎಫೆಕ್ಟ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಆಗ ಸದಾನಂದ್, ಏನವ ಭೂಮಿ, ಆರಾಮಿದೆಯಾ? ಹ್ಞೂ, ನಿನ್ನೆ ರಾತ್ರಿ ಅಜಿತ್ ಸಾಹೇಬರು ಬಂದು ಇದನ್ನೆಲ್ಲ ಹಾಕಿಸಿ ಹೋದ್ರು. ಆಗ ಭೂಮಿ, ಅಜ್ಜಿ, ನಾನು ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. 100ಕ್ಕೆ 100 ಮಾರ್ಕ್ಸು ತಗೋಮ್ಮ. ಅತ್ತೆ ಮಾವ, ನೀವಿಬ್ಬರು ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಮಗಳೇ. ಆಗ ಸಂಗೀತ, ಭೂಮಿ, ದೇವರು ನಿನಗೆ ಒಳ್ಳೇದು ಮಾಡಲಿ. ಪರೀಕ್ಷೆ ತುಂಬ ಈಸಿ ಇರಲಿ. ನೀನು ಓದಿರ್ತೀಯಲ್ಲ ಅದೇ ಪ್ರಶ್ನೆಗಳು ಬರಲಿ, ಆಯ್ತಾ? ಜಾನೆ. ದೊಡ್ಡ ಸಾಹೇಬ್ರೆ, ಶಾರದಮ್ಮ, ನೀವಿಬ್ರು ಆಶೀರ್ವಾದ ಮಾಡಿ. ಕಂದ, ಈ ಪರೀಕ್ಷೆಯಲ್ಲಿ ಗ್ಯಾರಂಟಿ ನೀನು ಪಾಸ್ ಆಗ್ತೀಯ. ಆ ಗ್ಯಾರಂಟಿ ಈ ನಿನ್ನ ದೊಡ್ಡ ಸಾಹೇಬ್ರಿಗೆ ಇದೆ. ಗುಡ್ ಲಕ್. ಆಗ ಅಜಿತ್, ಮಾವ, ನಾವು ಎಕ್ಸಾಮ್ಗೆ ಹೋಗಬೇಕಾದ್ರೆ ಹಾಲ್ ಟಿಕೆಟ್ ತೊಗೊಂಡ್ವಾ, ಪೆನ್ ತೊಗೊಂಡ್ವಾ, ಎಕ್ಸಾಮ್ಗೆ ಬೇಕಾಗಿರುವಂಥ ಥಿಂಗ್ಸ್ಗಳು, ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ವಾ ಅಂತ ಒಂದ್ಸಲಿ ಯೋಚನೆ ಮಾಡ್ಕೊತಾ ಇದ್ವಿ. ಹಾಗೆ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಅವರ ಇವರ ಪೇಪರ್ ನೋಡಬೇಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ ABC ಕ್ಯಾಟಗರಿಯಲ್ಲಿ ಅರೇಂಜ್ ಆಗಿರುತ್ತೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಸೊ ಅವರ ಕ್ವಶನ್ ನೋಡ್ಕೊಂಡು ಇವಳು ಮಾರ್ಕ್ ಮಾಡ್ತು ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಅಲ್ಲ, ಹೊಗೆ ಹಾಕೊಂಡು ಬಿಡ್ತಾರೆ ಅಷ್ಟೇ. ಇವತ್ತಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ದೇವಯಾನಿ ಹಾಗೂ ಭದ್ರ ಇಂಜೆಕ್ಷನ್ ಮಾಡಲು ಬಂದಿರ್ತಾರೆ. ಇನ್ನೇನು ಭದ್ರ ಶಾರದಾ ಅವರಿಗೆ ಇಂಜೆಕ್ಷನ್ ಮಾಡುವಷ್ಟರಲ್ಲಿ ಅಜಿತ್ ಬಂದು ಅವರ ಕೈ ಹಿಡಿದು ಹೊಡಿತಾರೆ. ಆಗ ಭದ್ರ ದೇವಯಾನಿಗೆ ಅಲ್ಲಿಂದ ಹೋಗಿ ಅಂತ ಸಿಗ್ನಲ್ ಮಾಡ್ತಾರೆ. ಆಗ ಅಜಿತ್ ಅದನ್ನು ನೋಡಿ ಅವರನ್ನು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.